ರಾಜ್ಯದಲ್ಲಿ ಶೀತ ಗಾಳಿ ಹೆಚ್ಚಾದ ಹಿನ್ನೆಲೆ ಹಾಸನದಲ್ಲಿ ಮನೆ ಬಿಟ್ಟು ಹೊರಬಾರದ ಸಾರ್ವಜನಿಕರು ತುಂಬಿ ತುಳುಕ್ತಾ ಇದ್ದ ಜಿಲ್ಲಾ ಕ್ರೀಡಾಂಗಣ ಈಗ ಖಾಲಿ ಖಾಲಿ. ವಾಕಿಂಗು ಜಾಗಿಂಗು ಮಾಡೋದಕ್ಕೆ ಬರ್ತಾ ಇದ್ದ ಜನಸಂಖ್ಯೆ ಇಳಿಮುಖ. 60ರಿಂದ 70% ಇಳಿಮುಖವಾದ ಜನಸಂಖ್ಯೆ. ಚಳಿಗೆ ಹಾಸನ ಜಿಲ್ಲೆಯ ಜನರು ಥಂಡ ಸಿಕ್ಕಾಪಟ್ಟೆ ಚಳಿ ಇದೆ, ಹಂಗಾಗಿ ಯಾರು ವಾಕಿಂಗಿಗೆ ಬರ್ತಾ ಇಲ್ಲ. ವಾಕಿಂಗಿಗೆ ಬರೋದಕ್ಕೂ ಕೆಲವರು ಭಯ ಪಡ್ಕೊಳ್ತಾ ಇದ್ದಾರೆ. ವೆದರೇ ಸರಿ ಇಲ್ಲ, ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ಶೀತ, ತಲೆನೋವು, ಜ್ವರ ಕಾಣಿಸ್ಕೊಳ್ತಾ ಇದೆ ಅಂತ ಯಾರು ಮನೆ ಬಿಟ್ಟು ಹೊರಗೆ ಬರ್ತಾರೆ, ಎಲ್ಲ ಮನೇಲೇ ಕೂತ್ಕೊಬಿಟ್ಟಿದ್ದಾರೆ. ಯಾವಾಗ್ಲೂ ಈ ಪಾರ್ಕು ಮತ್ತು ಸ್ಟೇಡಿಯಮ್ಮು ಇದೆಲ್ಲವೂ ತುಂಬಿ ತುಳುಕ್ತಾ ಇರ್ತಿತ್ತು. ಈಗ ಎಲ್ಲಿ ನೋಡಿದ್ರು ಖಾಲಿ ಖಾಲಿ ಖಾಲಿ. 60ರಿಂದ 70% ಜನಸಂಖ್ಯೆ ಇಳಿಮುಖ ಆಗಿ ಹೋಗ್ಬಿಟ್ಟಿದೆ ಇಂಥ ಪ್ಲೇಸಸ್ಗಳಲ್ಲಿ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಜನರನ್ನು ಈ ಚಳಿ ಥಂಡ ಹುಡಿಸಿದೆ ಅಂತ. ಹಾಸನದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆಯಲ್ಲೂ ಬಹುತೇಕ ಎಲ್ಲ ಕಡೆಯೂ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಯಲ್ಲೂ ಇಂಥದ್ದೇ ಒಂದು ವಾತಾವರಣ ರಾಜ್ಯದಲ್ಲಿ ಇದೆ. ಚಳಿ 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 ಸಿಕ್ಕಾಪಟ್ಟೆ ಚಳಿ ಇದೆ ಅಂತ. ಸೊ ಇದು ಜನವರಿಯಲ್ಲೂ ಕೂಡ ಮುಂದುವರಿಯಬಹುದಾದ ಸಾಧ್ಯತೆ ಇದೆ. ಇನ್ನೂ ಹೆಚ್ಚು ಚಳಿ ಆಗಬಹುದು ಅನ್ನೋದನ್ನು ಹವಾಮಾನ ಇಲಾಖೆ ಹೇಳ್ತಾ ಇತ್ತು. ಹಾಗಾಗಿ ಇನ್ನೂ 1 ತಿಂಗಳ ಕಾಲ ಹಾಗಿದ್ರೆ ಜನ ಮನೆ ಬಿಟ್ಟು ಹೊರಗಡೆ ಬರೋದಕ್ಕೆ ಬೆಳಗ್ಗೆ ಹಿಂದೆ ಮುಂದೆ ನೋಡಬೇಕಾದಂಥ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯಾದ್ಯಂತ ಈಗ ಚಳಿಯದ್ದೇ ಆರ್ಭಟ. ಚಳಿಯಿಂದ ಸಾಕಷ್ಟು ಜಿಲ್ಲೆಗಳು ತಂಡ ಹೊಡೆದಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಚಳಿಗೆ ಜನರು ತೀವ್ರ ಥರದಲ್ಲಿ ಸಾಕಷ್ಟು ಪ್ರಿಕಾಷನರಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ಆದರೆ ಒಂದು ವಾಯು ವಿಹಾರ ಮತ್ತು ವಾಕಿಂಗ್ ಜಾಗಿಂಗ್ ಹೋಗ್ತಿದ್ದಂಥವರು ಗಣನೀಯವಾಗಿ ಅದರ ಸಂಖ್ಯೆ ಇಳಿಮುಖವಾಗಿದೆ. ನಾವು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದೀವಿ. ಈ ದೃಶ್ಯ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಸಾಕಷ್ಟು ಜನರು ಬರ್ತಾಯಿದ್ರು. ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಅಂತ ಅಂದರೆ ನೂರಾರು ಜನ ಇಲ್ಲಿ ವಾಕ್ ಮಾಡ್ತಾಯಿದ್ರು, ದಣಿವಾರಿಸ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾಯಿದ್ರು. ಆದರೆ ಈಗ ಏಕಾಏಕಿ ಆ ಜನರ ಸಂಖ್ಯೆ, ಸಾರ್ವಜನಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಬೆಳಿಗ್ಗೆ ಮತ್ತು ಸಂಜೆ ಆಯಿತು ಅಂತ ಅಂದರೆ ಸಾಕಷ್ಟು ಚಳಿಯ ವಾತಾವರಣ ಹೆಚ್ಚಾಗುತ್ತೆ. ಈಗ ನಮ್ಮ ಜೊತೆಗೆ ಹಿರಿಯರಿದ್ದಾರೆ, ವಾಕ್ ಮಾಡಲಿಕ್ಕೆ ಬಂದಿದ್ದಾರೆ. ಮೊದಲನೇದಾಗ ಅವ್ರನ್ನ ಮಾತನಾಡಿಸ್ಬಿಡೋಣ. ಸರ್ ಈಗ ಸರ್ ಬನ್ನಿ ಸರ್, ನೀವೇ ಸರ್. ಈಗ ಎಷ್ಟು ಸರ್ ನಿಮಗೆ ಏಜ್ ಎಷ್ಟು ಸರ್? ನನಗೆ 74. ಸರ್, ಈಗ ಗಣನೀಯವಾಗಿ ಇಳಿಮುಖ ಆಗಿದೆ, ವಾಕಿಂಗ್ ಮತ್ತು ಜಾಗಿಂಗ್ ಮಾಡುವವರ ಸಂಖ್ಯೆ ಇಳಿಮುಖ ಆಗಿದೆ. ಚಳಿ ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತದೆ ಅನ್ನಿಸ್ತಲ್ಲ ಸರ್? ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಿದ್ರು, ವಾಕ್ ಮಾಡ್ತಿದ್ರು. ದೊಡ್ಡವರು ಸಣ್ಣವರು ಚಿಕ್ಕವರು ಎಲ್ಲರೂ ಬರೋರು. ಯಾವಾಗ ಇವತ್ತು ನೆನ್ನೆ ಮಣ್ಣಿಂದಲೂ ಚಳಿ ಸ್ವಲ್ಪ ಬರ್ತಾ ಇವತ್ತಂತೂ ಜಾಸ್ತಿ ಆಗಿದೆ. ಇದು ಒಂದು 30 ವರ್ಷ ಹಿಂದೆ ಈ ಥರ ಚಳಿ ಇತ್ತು ನಾವು ನೋಡಿದ್ದು. ಅದು ಹೋದ ವರ್ಷ ಆಚೆ ವರ್ಷ ಇರಲಿಲ್ಲ. ಈ ವರ್ಷ ಭಾರಿ ಚಳಿ ಇದೆ. ಈ ಚಳಿಗಾಗಿ ಜನ ಬರ್ತಾಯಿಲ್ಲ. ಸ್ಟೇಡಿಯಮಲ್ಲಿ ವಾಕ್ ಮಾಡ್ಬೋದು, ಎಲ್ಲ ಚೆನ್ನಾಗಿದೆ. ಆದರೆ ಈ ಚಳಿ ಪ್ರಯುಕ್ತ ನಾವು ವಯಸ್ಸಾದವರು ಬರೋಕ್ಕಾಗ್ತಾಯಿಲ್ಲ. ಇದಕ್ಕೋಸ್ಕರನೇ ನಿಮ್ಮ ಟಿ ವಿಲಿ ಮತ್ತು ಇನ್ನೊಂದು ವಾರ್ತೆಗಳಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಚಳಿ ಇದೆ ಜೋಪಾನವಾಗಿರಿ. ವಯಸ್ಸಾದವರಂತೂ ಭಾಳ ಕೇರ್ಫುಲ್ಲಾಗಿ ಇರಬೇಕು. ಸ್ವೆಟ್ರ್ ಹಾಕೊಳ್ಳಿ, ಟೋಪಿ ಹಾಕೊಳ್ಳಿ, ಚೆನ್ನಾಗಿ ಬೆಚ್ಚಗಿರಿ, ಮನೇಲೇ ಹೆಚ್ಚಾಗಿದ್ರು ಒಳ್ಳೆಯದು ಅಂತಲೂ ಹೇಳಿದ್ದಾರೆ. ಆದರೂ ನಾವು ಬರ್ತೀವಿ ನೋಡ್ತಾ ಇದ್ವಿ. ಈಗ ಇಲ್ಲಿ ಬಂದಿರೋ ಜನರು ಹೇಳೋದಾದರೆ 30% ಇಲ್ಲ. ದಿವಸ ಬರೋ ಜನಕ್ಕೆ ನೋಡಿದರೆ ಇಲ್ಲವೇ ಇಲ್ಲ, ಭಾಳ ಜನ ಇರೋರು ಇಲ್ಲಿ. ಹಾಗಾಗಿ ಈ ಚಳಿಯಿಂದ ಯಾರು ಜನ ಬರ್ತಾಯಿಲ್ಲ. ಹಾಸನದಲ್ಲೂ ಚಳಿ ಇದೆ, ತುಂಬ ಚಳಿ ಇದೆ. ಬೆಳಗಿಂದಲೂ ಮೋಡ ಇತ್ತು, ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲಿತ್ತು. ಈಗಂತೂ ಭಾರಿ ಚಳಿ ಇದೆ. ಈ ಚಳಿ ಇರೋದ್ರಿಂದ ನಾವು ವಯಸ್ಸಾದವರು ಭಾಳ ಹುಷಾರಾಗಿರಬೇಕು. ಡಾಕ್ಟ್ರ್ ಸಲಹೆಯನ್ನು ಕೇಳಬೇಕು, ಹಾಗೆ ನಾವು ನಡ್ಕೋಬೇಕು. ಇಲ್ಲಾಂದ್ರೆ ಪ್ರಾಬ್ಲಮ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದಿಷ್ಟು ಇಲ್ಲಿನ ಅಂದರೆ ವಾಯು ವಿಹಾರಕ್ಕೆ ಸ್ಥಳೀಯರು ಹೇಳುವಂಥ ಮಾತು. ಯಾಕಂದರೆ ಡೈಲಿ ಬರ್ತಾ ಇದ್ದಾರಲ್ಲ, ಅದರಲ್ಲಿ 30% ಬಂದಿಲ್ಲ. ಹಾಗಾಗಿ 30 ವರ್ಷಗಳ ಹಿಂದೆ ಈ ಥರದ ಚಳಿಯನ್ನು ನಾವು ಹಾಸನದಲ್ಲಿ ನೋಡಿದ್ದೋ. ಆದರೆ ಈಗ ಅದೇ ಥರದ ವಾತಾವರಣವನ್ನು ಕಾಣ್ತಾ ಇದ್ದೀವಿ. ಬಟ್ ವಾಕಿಂಗ್ ಬರುವಂಥವರು ಪ್ರಿಕಾಷನರಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಬರಬೇಕು. ಸಾಕಷ್ಟು ಈ ಥರದ ಚಳಿಯನ್ನು ಅಂದರೆ